ನಮಗೆ ಎಷ್ಟೋ ಸಮಸ್ಯೆಗಳು ಬಂದಾಗ ಅದನ್ನು ಪರಿಹರಿಸ್ತಾ ಇಟ್ಕೋತೀವಿ. ನಮ್ಮ ಜೀವನದಲ್ಲಿ ಆದಂಥ ಅನುಭವ ಎಲ್ಲೋ ಒಂದು ಕಡೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಅಂತ ಎಷ್ಟೋ ಬಾರಿ ಭ್ರಮಿಸ್ತೀವಿ. ಎಲ್ಲ ಸಮಸ್ಯೆಗಳಿಗೆ ಅನುಭವಗಳ ಪರಿಹಾರನ ಒಂದು ಸಲ ಈ ಕಥೆನ ಕೇಳಿ, ಆವಾಗ ಅದ್ರ ಬಗ್ಗೆ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ. ಈ ಕತೆ ಅರ್ಧ ಭಾಗ ಬಹುಶಃ ನಮಗೆಲ್ಲ ತಿಳಿದಿದೆ. ಒಂದು ಊರಿನಲ್ಲಿ ಒಬ್ಬ ಸಿಂಪಿಗನಿದ್ದ. ಅವನು ಬಟ್ಟೆಗಳನ್ನು ಹೊಲಿದು ಮಾರಿ ಜೀವನ ನಡೆಸ್ತಾ ಇದ್ದ. ಒಂದು ಸಲ ತನ್ನ ಊರಿನ ಹತ್ತಿರವಿದ್ದ ಮತ್ತೊಂದು ಊರಿನಲ್ಲಿ ಶಾಲಾ ಮಕ್ಕಳಿಗೆ ಟೊಪ್ಪಿಗೆ ಬೇಕಾಗಿದ್ದು ಗೊತ್ತಾಗಿ 100 ಟೊಪ್ಪಿಗಳನ್ನು ಹೊತ್ಕೊಂಡು ಗಂಟು ಕಟ್ಟಿ ನಡೆದ. ತನ್ನ ಊರಿನಿಂದ ಮತ್ತೊಂದು ಊರಿಗೆ ಹೋಗುವಾಗ ಮಧ್ಯೆ ಒಂದು ಕಾಡು ಪ್ರದೇಶ ಇತ್ತು. ಮಧ್ಯಾಹ್ನ ತುಂಬ ಬಿಸಿಲಾಗಿದ್ದರಿಂದ ಆತ ಒಂದು ಸೊಂಪಾದ ನೆರಳಿದ್ದ ಮರದ ಕೆಳಗೆ ಕುಳಿತು ಊಟ ಮಾಡಿದ. ಸ್ವಲ್ಪ ಆಯಾಸವೆನಿಸಿದ್ದರಿಂದ ಕಾಲು ಚಾಚಿ ಮಲ್ಕೊಂಡ. ಒಂದು ತಾಸಿನ ನಂತರ ನಿದ್ರೆ ತಿಳಿದು ಎದ್ದಾಗ ತಲೆಯ ಬದಿಗೆ ಇದ್ದ ಟೊಪ್ಪಿಗೆಯ ಚೀಲದ ಗಂಟು ಬಿಚ್ಚಿದೆ. ಅದರಲ್ಲಿ ಒಂದು ಟೊಪ್ಪಿಗೆಯೂ ಇರಲಿಲ್ಲ. ಅವನಿಗೆ ಗಾಬರಿಯಾಯಿತು. ಕಾಡಿನಲ್ಲಿ ಯಾರೋ ಬಂದು ಟೊಪ್ಪಿಗೆಯನ್ನು ತೆಗೆದುಕೊಂಡು ಹೋಗಿರ್ಬೋದು. ಗಿಡದ ಮೇಲೆ ಕಿಚಕಿಚ ಶಬ್ದ ಕೇಳಿಸ್ತು. ತಲೆ ಎತ್ತಿ ನೋಡ್ದ. ಅಲ್ಲಿ 100 ಕೋತಿಗಳು ಹಾರಾಡ್ತವೆ. ಆಶ್ಚರ್ಯ! ಪ್ರತಿಯೊಂದು ಮಂಗವು ಒಂದು ಟೊಪ್ಪಿಗೆಯನ್ನು ಹಾಕ್ಕೊಂಡು ಕೂತಿದೆ. ತನ್ನ ಟೊಪ್ಪಿಗೆಗಳು ಏನಾದವು ಅಂತ ಅವನಿಗೆ ಗೊತ್ತಾಯಿತು. ಆದರೆ ಅವನ ಕೆಳಗೆ ತರೋದು ಹೇಗೆ? ಅವನು ತಲೆ ತೋರಿಸ್ಕೊಂಡ. ತಕ್ಷಣ ಕೋತಿಗಳು ತಲೆಯನ್ನು ಕೆರೆದುಕೊಂಡು ಅವನಿಗೊಂದು ಯೋಚನೆ ಬಂತು. ಎದ್ದು ನಿಂತು ಕೋತಿಗಳ ಕಡೆಗೆ ನೋಡಿ ತನ್ನ ತಲೆಯ ಮೇಲಿನ ಟೊಪ್ಪಿಯನ್ನು ಕೈಯಿಂದ ಎತ್ತಿದ. ಅವು ಕೂಡ ತಮ್ಮ ಟೊಪ್ಪಿಯನ್ನು ಎತ್ತಿದು. ಸಿಂಪಿಗ ನಗ್ನಗ್ತಾ ಬಡಬಡನೆ ಅವುಗಳನ್ನು ಆರಿಸ್ಕೊಂಡು ಗಂಟು ಕಟ್ಟಿ ನಡೆದ. ಮನೆಗೆ ಹೋಗಿ ತನ್ನ ಮೊಮ್ಮಗನಿಗೆ ನಡೆದ ಸಂಗತಿಯನ್ನು ತಿಳಿಸ್ದ. ಇದು ಹಳೆ ಕತೆ, ಎಲ್ಲರಿಗೂ ಗೊತ್ತಿರೋದೆ. 25 ವರ್ಷಗಳ ನಂತರ ಆ ಸಿಂಪಿಗನ ಮೊಮ್ಮಗ ಹ್ಯಾಟ್ಗಳನ್ನು ಮಾರಲಿಕ್ಕೆ ಮತ್ತೊಂದು ಊರಿಗೆ ಹೊರಟಿದ್ದ. ಅದೇ ಕಾಡಿನ ಮೂಲಕ ಸಾಗುವ ದಾರಿ. ಮತ್ತೆ ಮಧ್ಯಾಹ್ನವಾದ್ದರಿಂದ ಮರದ ಕೆಳಗೆ ಕುಳಿತು ಊಟ ಮಾಡ. ಸಣ್ಣದೊಂದು ನಿದ್ದೆ ತೆಗೆದ. ಅವನು ಎಚ್ಚೆತ್ತು ನೋಡಿದಾಗ ಗಂಟಿನಲ್ಲಿ ಒಂದು ಹ್ಯಾಟೂ ಇರಲಿಲ್ಲ. ತಲೆ ಎತ್ತಿ ನೋಡಿದ. ಕೋತಿಗಳು ಹ್ಯಾಟ್ಗಳನ್ನು ತಲೆ ಮೇಲೆ ಹಾಕ್ಕೊಂಡು ಕುಳಿತಿವೆ. ಅವನಿಗೆ ಗೊತ್ತು ಈ ಕೋತಿಗಳನ್ನು ಹೇಗೆ ಮೋಸ ಮಾಡ್ಬೋದು ಅಂತ. ಅವನು ಎದ್ದು ನಿಂತು ಅವುಗಳನ್ನು ನೋಡ್ದ. ಅವು ಇವನನ್ನು ನೋಡ್ತು. ಈತ ತನ್ನ ತಲೆಯ ಮೇಲೆ ಹ್ಯಾಟು ತೆಗೆದು ಎತ್ತದ. ಅವು ಎತ್ತದು. ಹ್ಯಾಟಿನಿಂದ ಮುಖಕ್ಕೆ ಗಾಳಿ ಹಾಕಿಕೊಂಡ. ಅವು ಹಾಗೆ ಮಾಡಿದ್ವು. ಆಗ ಅವನಿಗೆ ಖಾತ್ರಿಯಾಯಿತು, ತಾನು ಮಾಡಿದ ಹಾಗೆಯೇ ಅವು ಮಾಡ್ತವೆ ಅಂತ. ಎತ್ತಿದ್ದ ಹ್ಯಾಟನ್ನು ಬೀಸಿ ನೆಲಕ್ಕೆಸ್ದ. ಅವು ಹಾಗೆಯೇ ಮಾಡ್ತವೆ ಅಂತ ಅವನಿಗೆ ಗೊತ್ತು. ಆದರೆ ಒಂದು ಕೋತಿ ಸರಸರನೆ ಕೆಳಗೆ ಬಂದು ಕೆಳಗೆ ಬಿದ್ದಿದ್ದ ಆ ಒಂದು ಹ್ಯಾಟನ್ನು ಎತ್ಕೊಂಡು ಮೇಲೆ ಓಡಿ ಹೋಯಿತು. ಮೇಲೆ ಹತ್ತಿದ ಕೋತಿ ನಂತರ ಕೂಗಿ ಹೇಳಿತು, ಹುಚ್ಚ, ನಿಮ್ಮಜ್ಜ ಅಷ್ಟೇ ನಿನಗೆ ಹಿಂದಿನ ಕತೆ ಹೇಳಿದ್ದೆ ಅಂತ ತಿಳ್ಕೊಂಡಿದ್ದೀಯಾ? ನನ್ನ ಅಜ್ಜನೂ ಹೇಳಿದ್ದ. ಈತ ಬಾಯಿ ತೆರೆದುಕೊಂಡು ನಿಂತೇ ಇದ್ದ. ಇದು ಹೊಸ ಕತೆ. ಆದಮೇಲೆ ಇದೆಷ್ಟು ಅರ್ಥಪೂರ್ಣ ಅಂತ ಒಮ್ಮೆ ಆಲೋಚನೆ ಮಾಡಿ. ಬದಲಾಗುತ್ತಿರುವ ಪ್ರಪಂಚದಲ್ಲಿ ನಿನ್ನೆಯ ಸಮಾಧಾನಗಳು, ಪರಿಹಾರಗಳು ನಾಳಿನ ಸಮಸ್ಯೆಗಳಿಗೆ ಉತ್ತರವಾಗಲಾರವು. ನಾಳಿನ ಸಮಸ್ಯೆಗೆ ನಾವು ಹೊಸ ಪರಿಹಾರವಿದ್ದೇ ಹುಡುಕಬೇಕು. ಅದೇ ನಮ್ಮ ಸೃಜನಶೀಲತೆ, ಅಂದರೆ ಕ್ರಿಯೇಟಿವಿಟಿ. ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ. ಮೊದಲನೆಯ ಬಾರಿಗೆ ನಮ್ಮ ಚಾನೆಲನ್ನು ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕೆ ಧನ್ಯವಾದ.